திருச்சிற்றம்பலம். திருச்சிற்றம்பலம். குருவே சரணம். குருவே சரணம். நம சிவாய். நம சிவாய். நம சிவாய். நம சிவாய். நம சிவாய். நம ಶಿವಾಯ. ಭಗವಂತನ ಸೃಷ್ಟಿಯಲ್ಲಿ ಅನೇಕ ಜೀವರಾಶಿಗಳಿಗೆ ಅನೇಕ ಅದ್ಭುತವಾದ ಶಕ್ತಿಯನ್ನು ಕೊಟ್ಟಿದ್ದಾರೆ. ಅನೇಕ ಜೀವರಾಶಿಗಳಲ್ಲಿ ಒಂದೊಂದು ಶಕ್ತಿ. ಅದರಲ್ಲಿ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಆಲೋಚನೆ ಮಾಡುವಾಗ ನಮ್ಮ ಮನೆಯಲ್ಲಿರುವ ಭೈರವ ಅಂದ್ರೆ ಶ್ವಾನ ಅಂದ್ರೆ ನಾಯಿ, ದೈವಿಕ ಭಾಷೆಯಲ್ಲಿ ಭೈರವ. ಕಾವಲುಗಾರ, ಸತ್ಯವಂತ, ನಂಬಿಕೆಸ್ಥ, ಬರುವ ವಿಚಾರವನ್ನು ಯಾವುದೋ ಒಂದು ರೀತಿಯಲ್ಲಿ ತಪ್ಪಿಸುವಂತ ಶಕ್ತಿ ಉಂಟು ಅವನಿಗೆ. ಕಾರಣ ಏನು? ಈ ಭೈರವನಿಗೆ ಭಗವಂತ ಕೊಟ್ಟ ವಿಶೇಷವಾದ ವರ ಕಾಲದ ಅರಿವು. ಈ ಕಾಲ ಯಾವ ರೀತಿ ಅಂತೇಳಿ, ಏನು ನಡೀತದೆ ಅಂತೇಳಿ. ಅದೇ ರೀತಿ ಪಕ್ಷಿಗಳಲ್ಲಿ ಉಂಟು. ಎಲ್ಲಾ ಪಕ್ಷಿಗಳಿಗೂ ಕಾಲದ ಅರಿವು. ಮನುಷ್ಯನಿಗೆ ಹತ್ತಿರವಾಗಿ ಇರುವ ಜೀವರಾಶಿ ಅರ್ಥಾಯ್ತಾ? ಯಾವುದೋ ಒಂದು ಹಸು, ಒಂದು ಭೈರವ. ಆದ್ರೆ ಭೈರವನಿಗೆ ಸ್ವಲ್ಪ ವಿಶೇಷವಾಗಿ ಕೊಟ್ಟಿದ್ದಾರೆ. ಹಸುವಾದ್ರೆ ಅದು ಕೊಟ್ಟಿಗೆಯಲ್ಲಿರ್ಬೇಕು, ಹಸುವಿಗೆ ಆದಂತ ಒಂದು ಗೋಶಾಲೆ ಇರಬೇಕು. ಭೈರವನಿಗೆ ಆಗಲ್ಲ. ಒಂದು ಜಗಲಿ ಇದ್ರೆ ಸಾಕು, ಒಂದು ಮೆಟ್ಲು ಇದ್ರು ಸಾಕು, ಅಲ್ಲೇ ಬಿದ್ದುಕೊಂಡಿರ್ತಾನೆ. ಮನೆ ಯಜಮಾನಿಗೆ ಬೇಕಾದ್ರೆ ಅಸತ್ಯ. ಆ ಭೈರವನಾಗಿ ಹುಟ್ಟಬೇಕು ಅಂತ ಹೇಳಿದ್ರೆ ಅದು ಎಷ್ಟೋ ಜನ್ಮದ ಶಾಪ. ಎಷ್ಟೋ ಜನರಿಗೆ ನಂಬಿಕೆ ದ್ರೋಹ ಮಾಡಿ, ಈಗ ನಮಗೆ ನಂಬಿಕೆ ದ್ರೋಹ ಒಬ್ಬ ಮಾಡಿದ, ನಮಗೊಬ್ಬ ಅದನ್ನು ನಾವು ಯಾವುದೋ ಒಂದು ರೀತಿಯಲ್ಲಿ ನಮ್ಮ ಮನೆ ಎದುರೇ ನಾಯಿಯಾಗಿ ಹುಟ್ಟಿ ಅದನ್ನು ನಾವು ಮುಗಿಸ್ಬೇಕಾಗ್ತದೆ. ಅರ್ಥಾಗ್ತದ? ಆ ಹೀನಾಯ ಜನ್ಮ ಆದ್ರೂ ಅದರ ಒಳಗಿರುವ ಶಕ್ತಿ ವಿಶೇಷವಾಗಿರುತ್ತೆ. ಕಾರಣ ಏನದು? ಮನುಷ್ಯ ಜನ್ಮಕ್ಕೆ ಬರ್ಲಿಕ್ಕೆ ಬೇಕಾಗಿ, ಮನುಷ್ಯ ಜನ್ಮದಲ್ಲಿ ಮಾಡಿದ ತಪ್ಪಿಗೆ ಬೇಕಾಗಿ ಕೊನೆಗೆ ಅವನದ್ದೇ ಮನೆಯಲ್ಲಿ ಇದ್ದುಕೊಂಡು ಅವನನ್ನೇ 24 ಗಂಟೆ ಕಾದುಕೊಂಡು ಯಾವಾಗ ಊಟ ಕೊಡ್ತಾನೆ ಆಗ ಊಟ ಮಾಡಿಕೊಂಡು ಯಜಮಾನ ನೋಡಿದ ಕೂಡಲೇ ತಲೆ ಬಗ್ಗಿಸಿಕೊಂಡು ಬಾಲಾಡಿಸಿಕೊಂಡು ಒಂದು ಸಂತೋಷದಲ್ಲಿ ಇರ್ತಾನೆ. ಈ ಸತ್ಯ ಕೂಡ ಹೌದು. ಇದನ್ನೇ ನಾವು ಸ್ವಲ್ಪ ಇಂಗ್ಲಿಷ್ ಹೈಬ್ರಿಡ್, ಈಗ ಫಸ್ಟಿಗೆ ಹೇಳಿದ್ದು ನ್ಯಾಚುರಲ್ ಭೈರವ, ನ್ಯಾಚುರಲ್ ನಾಯಿಗಳು, ಬೀದಿ ನಾಯಿಗಳು. ಇದನ್ನೇ ಒಂದು ಹೈಬ್ರಿಡ್ ತಗೊಳ್ಬೋದು, ಸಾಕಿದ ನಾಯಿಗಳಲ್ಲಿ. ಈ ನಾಯಿಗಳೆಲ್ಲ ಯಜಮಾನರಿಗೆ ಎಷ್ಟು ಬದ್ಧವಾಗಿರ್ತದೆ ಅಂತ ಹೇಳಿದ್ರೆ ಅಷ್ಟು ಬದ್ಧವಾಗಿರ್ತದೆ. ಯಾರಾದ್ರೂ ಮನೆಗೆ ಹೋಗಿ ಸ್ವಲ್ಪ ಜೋರು ಮಾತಾಡಿದ್ರೆ, ಯಜಮಾನಿಗೆ ಏನಾದ್ರು ಸ್ವಲ್ಪ ಜೋರು ಮಾತಾಡಿದ್ರು, ಅಲ್ಲಿ ಏನಾದ್ರು ಒಂದು ಮಾತಾಡಿದ್ರು, ಈ ನಾಯಿ ಡೈರೆಕ್ಟ್ ಅವ್ರಿಗೆ ಅಟ್ಯಾಕ್ ಮಾಡ್ತದೆ. ಅದ್ಯಾಕೆ ಆ ಒಂದು ಇದು ಬಂತದಕ್ಕೆ ಗುಣ? ಒಂದು ಜನ್ಮದ ವಿಚಾರ, ಒಂದು ಜನ್ಮದಲ್ಲಿ ಮಾಡಿದ ತಪ್ಪಿಗೆ ಯಾವುದೋ ಒಂದು ರೀತಿಯಲ್ಲಿ ಬಂದು ಇದನ್ನು ಮುಗಿಸಬೇಕಾಗ್ತದೆ. ಹಾಗೆ ಇದಕ್ಕೆ ಕೊಟ್ಟ ಒಂದು ವಿಶೇಷವಾದ ಜ್ಞಾನ ಕಾಲ. ಹಾಗೆ ಈ ಭೈರವ ಪರಮೇಶ್ವರನನ್ನು, ಜಗದೀಶ್ವರನನ್ನು, ಈಶ್ವರನನ್ನು ಕೂತು ತಪಸ್ಸು ಮಾಡ್ತದೆ. ತಪಸ್ಸು ಮಾಡ್ತಾ 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 ಹೋಗ್ತದೆ. ಈಶ್ವರನನ್ನು ಹುಡುಕಿಕೊಂಡು ಎಲ್ಲಿಗೆವರೆಗೆ ಹೋಗ್ತದೆ. ಈಶ್ವರ ಎಲ್ಲಿ ಇದ್ದಾನೆ ಅಲ್ಲಿವರೆಗೆ ಹೋಗ್ತದೆ. ನನಗೆ ಯಾಕೆ ಈ ಜನ್ಮ ಅಂತೇಳಿ, ನಾನು ಎಂತೆಲ್ಲ ಪಾಪ ಮಾಡಿದ್ದೇನೆ, ಈ ರೀತಿ ಪಾಪ ಮಾಡಿದ ಕಾರಣ ನನಗೆ ಇಂತೆಲ್ಲ ಸ್ಥಿತಿ, ಹೇಗಾದ್ರೂ ಭಗವಂತನನ್ನು ನೋಡಬೇಕು ಅಂತ ಹೇಳಿ ಶಿವನನ್ನು ಪ್ರಾರ್ಥನೆ ಮಾಡುವಾಗ ಶಿವ ಪ್ರತ್ಯಕ್ಷ ಆಗ್ತಾರೆ. ಯಾರಿಗೆ? ಭೈರವನಿಗೆ ಪ್ರತ್ಯಕ್ಷ ಆಗಿ ಹೇಳ್ತಾರೆ. ಏನು ಹೇಳ್ತಾನೆ? ನಿನಗೇನು ಬೇಕು? ಇಲ್ಲ, ನನಗೆ ಒಂದು ಒಳ್ಳೆಯ ಜನ್ಮ ಸಿಗಬೇಕು, ಮನುಷ್ಯ ಜನ್ಮ ಸಿಗಬೇಕು. ನಾನು ಮಾಡಿದ ತಪ್ಪನ್ನೆಲ್ಲ ಮನುಷ್ಯ ಜನ್ಮದಲ್ಲೇ ನಾನು ಯಾವುದೋ ಒಂದು ರೀತಿಯಲ್ಲಿ ಮುಗಿಸಬೇಕು. ನಿನ್ನ ನಾಮಸ್ಮರಣೆ ನನಗೆ ಎಲ್ಲರಿಗೂ ತಿಳಿಸಬೇಕು. ಈ ಜನ್ಮದಿಂದ ನನಗೆ ಮುಕ್ತಿಯನ್ನು ಕೊಡು ಅಂತೇಳಿ, ಈ ಜನ್ಮದಿಂದ ನನಗೆ ಮುಕ್ತಿಯನ್ನು ಕೊಡು. ಹಾಗಾದ್ರೆ ಒಂದು ಕೆಲಸ ಮಾಡು ನೀನು. ಎಲ್ಲೆಲ್ಲ ವೇದಗಳು ನಡೀತಾ ಉಂಟು,
ವೇದ ಮಂತ್ರ ಜ್ಞಾನದ ವಿಚಾರಗಳು, ಪೂಜೆ ಪುನಸ್ಕಾರಗಳು, ಅನೇಕ ರೀತಿಯ ಸಂಸ್ಕಾರಗಳು, ಈ ಶಾಸ್ತ್ರಗಳು ಎಲ್ಲೆಲ್ಲ ನಡೀತದೆ ಅಲ್ಲಿಗೆಲ್ಲ ನೀನು ಹೋಗಬೇಕು. ಅಲ್ಲಿಗೆಲ್ಲ ಹೋಗಿ ಅದನ್ನು ಕೇಳಬೇಕು. ಎಲ್ಲ ವಿಚಾರವನ್ನು ಕೇಳಬೇಕು. ಎಲ್ಲ ವಿಚಾರ ನೋಡ್ಬೇಕು. ಯಾವ ರೀತಿ ಸಂಸ್ಕಾರ ಆಗ್ತಾ ಉಂಟು, ಯಾವ ರೀತಿ ಪೂಜೆ ಮಾಡ್ತಾ ಇದ್ದಾರೆ, ಯಾವ ರೀತಿ ವೇದಘೋಷ ಹೇಳ್ತಾ ಇದ್ದಾರೆ, ಯಾವ ರೀತಿ ಜ್ಞಾನ ಅರ್ಚನೆ ಮಾಡ್ತಾ ಇದ್ದಾರೆ, ಯಾವ ದೇಶದಲ್ಲಿ ಯಾವ ರೀತಿ ಪೂಜೆ ಆಗ್ತಾ ಉಂಟು, ಎಲ್ಲ ವಿಚಾರವನ್ನು ನೀನು ಹೋಗಿ ನೋಡಿ ತಿಳಿದು ಬಾ ಅಂತ ಹೇಳ್ತಾರೆ. ಯಾರು? ಶಿವ ಪರಮೇಶ್ವರ. ಹಾಗೆ ಶಿವನ ಮಾತನ್ನು ಕೇಳಿ ಇದು ವೇದ ಘೋಷ ಆಗುವಲ್ಲಿ ಹೋಗ್ತದೆ, ವೇದ ಪಾಠಶಾಲೆ. ಅಲ್ಲಿ ಏನು ಮಾಡ್ತಾರೆ ಗೊತ್ತಾ, ನಾಯಿ ಬಂತು ಅಂತ ಹೇಳಿ ದೊಡ್ಡ ಒಂದು ಬಡಿಗೆ ತೆಗೆದು ನಾಯಿಯನ್ನು ಓಡಿಸ್ತಾರೆ. ಹೊಡೆದು ನಾಯಿ ಶಿವ 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 ಅಂತ ಅಲ್ಲಿಗೆ ನಿಲ್ಲುವುದಿಲ್ಲ. ನಾಯಿ ಇನ್ನೊಂದು ಕಡೆ ಹೋಗ್ತದೆ ಪೂಜೆ ಮಾಡುವಲ್ಲಿ. ಆ ಪೂಜೆ ಮಾಡುವಲ್ಲಿ ಹೋಗುವಾಗ ಸಹ ಆ ನಾಯಿಯನ್ನು ಓಡಿಸ್ತಾರೆ. ಶಿವ ಎಲ್ಲಿಗೆಲ್ಲ ಹೋಗ್ಲಿಕ್ಕೆ ಹೇಳಿದ್ರೆ ಅಷ್ಟು ಕಡೆಗೆ ಹೋದ್ರು ಈ ನಾಯಿಯನ್ನು ಓಡಿಸುವುದೇ. ನಾಯಿಗೆ ಒಂದು ಗೌರವವೇ ಇಲ್ಲ. ಆಗ ಅದು ತಿಳ್ಕೊಳ್ತದೆ, ಭಗವಂತ ಹೇಳಿದ್ದನ್ನು ಮಾಡಿದ್ರೂ ಕೂಡ ನಾನು ಇಂಥ ಕಡೆಗೆ ಹೋದ್ರೂ ಕೂಡ ನನಗೆ ಸಿಕ್ಲಿಲ್ಲ. ಎಂಥ ಹೀನಾಯ ಜನ್ಮ ಆಗಿರ್ಬೋದು ನನ್ನದು, ಎಷ್ಟು ಪಾಪ ಮಾಡಿರ್ಬೋದು ನಾನು. ಎಲ್ಲಿ ಹೋದ್ರೂ ಕೂಡ ನನ್ನೊಂದು ದೂರವೇ ನಿಲ್ಲಿಸ್ತಾರೆ, ಹೊರಗೆ ನಿಲ್ಲಿಸ್ತಾರೆ, ಹೊರತು ಒಳಗೆ ನನ್ನ ಕರೆಯುವುದಿಲ್ಲಲ್ಲ ಅಂತೇಳಿ. ಕೊನೆಗೆ ಕಣ್ಣೀರಾಗ್ತಾ ಇರುವಾಗ ಶಿವ ಪ್ರತ್ಯಕ್ಷನಾಗ್ತಾನೆ. ಶಿವ ಪ್ರತ್ಯಕ್ಷನಾಗಿ ಕೇಳ್ತಾನೆ, ಯಾಕೆ, ಏನಾಯಿತು ಅಂತೇಳಿ. ಎಲ್ಲ ನೀನು ಹೇಳಿದೆಲ್ಲ ಮಾಡಿದೆ, ಆದರೆ ನನ್ನಿಂದ ಆಗಲಿಲ್ಲ. ಒಬ್ಬೊಬ್ಬರು ಈ ರೀತಿಯಾಗೆಲ್ಲ ಶಿಕ್ಷೆ ಕೊಟ್ಟರು ನನಗೆ ಅಂತೆ. ಓ, ಶಿವನಿಗೆ ಅದನ್ನು ಕೇಳಿ ಬಹಳ ದುಃಖ ಆಗ್ತದೆ. ಶಿವನಿಗೆ ಆ ವಿಚಾರವನ್ನು ಕೇಳಿ ಬಹಳ ದುಃಖವಾಗ್ತದೆ. ಆ ದುಃಖದಿಂದ ಶಿವ ಏನು ಮಾಡ್ತಾನೆ ಅಂತ ಹೇಳಿದರೆ, ಇನ್ನು ಮೇಲೆ ನನ್ನ ಜೊತೆಗೇ ನೀನಿರ್ಬೇಕು. ಅರ್ಥ ಆಯ್ತು? ಪ್ರತಿಯೊಬ್ಬನೂ ನಿನ್ನನ್ನು ಪೂಜಿಸಬೇಕು, ಪ್ರತಿಯೊಬ್ಬನಿಗೂ ನಿನ್ನ ಅವಶ್ಯಕತೆ ಇರಬೇಕು ಅಂತೇಳಿ ಆ ಶಿವ ಎನ್ನುವ ಈ ಕಾಳಭೈರವನ ರೂಪವನ್ನು ತಾಳೆ. ಹೇಳೋದರ್ಥ ಆಯ್ತಾ? ಕಾಲಕ್ಕೆ ಸಂಬಂಧಪಟ್ಟಿರುವ ಶಕ್ತಿಯನ್ನು ಅರ್ಥ ಮಾಡಿಕೊಂಡ್ರೆ, ನಮ್ಮ ಮನೆಯಲ್ಲಿರುವ ಭೈರವ, ನಮ್ಮ ಮನೆಯಲ್ಲಿರುವ ನಾಯಿ, ಅದನ್ನೊಂದು ಸರಿಯಾದ ಸ್ಥಿತಿಯಲ್ಲಿ ನಾವು ಪೂಜಿಸಿದ್ರೆ ನಮಗೆ ಬರುವ ಅನೇಕ ವಿಚಾರಗಳು ದೂರ ಆಗ್ತದೆ. ನಾಯಿಯನ್ನು ಎಲ್ಲೆಲ್ಲ ಅವಮಾನ ಮಾಡಿದರೆ ಅಲ್ಲೆಲ್ಲ ಶಿವನ ಅವತಾರಗಳು ಹೋಗಿ ಅನೇಕ ರೀತಿಯ ಪಾಠವನ್ನು ಕಲಿಸಿ ಬಂತು. ಅಂಥದ್ರಲ್ಲಿ ದಕ್ಷ ಒಬ್ಬ. ಅರ್ಥ ಆಯ್ತಲ್ವ? ದಕ್ಷನಿಗೆ ಆ ಸ್ಥಿತಿ ಬರಲಿಕ್ಕೆ ಮೊದಲ ಒಂದು ಸ್ಥಿತಿ ಏನಂದ್ರೆ, ಇದೇ ಭೈರವ ಹೋಗುವಾಗ ಅಶುದ್ಧ ಆಯಿತು ಅಂತೇಳಿ ಓಡಿಸ್ತಾರೆ. ಆದ ಕಾರಣ ಅಂತ ಒಂದು ಸ್ಥಿತಿಯೇ ನಡೆದುವುದು. ಅರ್ಥ ಆಯ್ತಾ? ಇದು ಪುರಾಣದಲ್ಲಿ ಇರುವಂತ ವಿಚಾರ. ಸೈನ್ಸ್ನಲ್ಲಿ ಹೇಳಿದ್ರೆ ಅದಕ್ಕಂತ ಒಂದು ಜ್ಞಾನ ಉಂಟು, ಅಂತ ಒಂದು ನಿಯತ್ತು ಉಂಟು, ಸರಿಯಾದ ಸ್ಥಿತಿ. ಮತ್ತೆ ಹೈಬ್ರಿಡ್ ನಾವು ಇಷ್ಟ ಬಂದಂತೆ ಸಾಕಿದ್ದಾಗ ಅದು ಅದಕ್ಕೆ ನಾಯಿಯ ಗುಣವೇ ಇಲ್ಲ, ಸತ್ಯದ ವಿಚಾರವೇ ಇಲ್ಲ ಅದರಲ್ಲಿ. ಅದು ಅದೇ ಕಚ್ಚು ಅಂದ್ರೆ ಕಚ್ಚಿ ಬಿಡುವುದು. ಈ ಬೀದಿ ನಾಯಿ ಆಗಿ ಯಾರಿಗೆ ಕಚ್ಚುವುದೂ ಇಲ್ಲ, ಚಾನ್ಸ್ ಇಲ್ಲ ಅದಾಗಿಲ್ಲ ಕಚ್ಚಲಿಕ್ಕೆ ಬೀದಿ ನಾಯಿ. ಈ ನಾಯಿ ಕಚ್ಚಬೇಕಾದ್ರೂ ಕೂಡ ಅದಕ್ಕೆ ಏನೋ ಒಂದು ಜನ್ಮದ ಅರ್ಥ ಇರಬೇಕು. ಈ ನಾಯಿ ಕಚ್ಚಿದವರಿಗೆ ಕೆಲವು ವಿಚಾರಗಳನ್ನು ಪಡೆದುಕೊಳ್ಳಿಕ್ಕೆ ಆಗುದಿಲ್ಲ, ಅದೊಂದು ಶಾಪದಿಂದ ಕಚ್ಚುವುದು. ಈ ಮೃಗಗಳು ಏನಾದ್ರು ಕಚ್ಚುತ್ತದೆ ಅಂತ ಹೇಳಿದ್ರೆ ಅದಕ್ಕೊಂದು ಏನೋ ಒಂದು ಜನ್ಮದ ಸಂಬಂಧ ಇರಬೇಕು. ಒಂದು ಸ್ವಲ್ಪ ಕಚ್ಚುದಾದ್ರೂ ಅಷ್ಟೇ, ಯಾವ್ದಾದ್ರೂ ಒಂದು ಆಗೋದಾದ್ರೂ ಅಷ್ಟೇ. ಹೇಳೋದರ್ಥ ಆಯ್ತಾ? ಈ ಸತ್ಯವನ್ನು ನಾವು ತಿಳಿಬೇಕು ಮುಖ್ಯವಾಗಿ. ಯಾವುದು? ಕಾಳಭೈರವನ ಅವತಾರ ಯಾಕೆ ಬಂತು ಅಂತೇಳಿ. ಈ ಕಾಳಭೈರವ ಅಂದ್ರೆ ಏನು, ಅದ್ರಲ್ಲಿ ಯಾಕೆ ಆ ಭೈರವನಿಗೆ ಅಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟರು, ಭೈರವ ಅಂದ್ರೆ ಏನು,
ಯಾಕೆ ಬೇಕಾಗಿ, ಅದನ್ನು ಯಾಕೆ ಬೇಕಾಗಿ ಪೂಜಿಸು, ಅದು ಕಾಲವೇ ಹೇಳುದು. ಆದ ಕಾರಣ ಪ್ರತಿಯೊಂದು ಮನೆಯ ಮುಂದೆ ಒಂದು ಭೈರವ ಇದ್ರೆ ಒಳ್ಳೆಯದು. ಅದು ಒಂದು ಕಾವಲು ದೈವ, ಅದು ಆ ಮನೆಯನ್ನು ಕಾಪಾಡ್ತಾನೆ ಇರ್ತದೆ. ಅದು ಈ ಸ್ಪೆಷಲ್ ನಾಯಿ ಆಗಬಾರ್ದು, ಬೀದಿ ನಾಯಿ. ಒಂದ ಎರಡೋ ಅವರವರ ಮನೆಯಲ್ಲಿ ಇದ್ರೆ ಯಾವುದೋ ಒಂದು ರೀತಿಯಲ್ಲಿ ಭಗವಂತ ಜೊತೆಗೆ ಇದ್ದಾನೆ ಅಂತೇಳಿ ಹೇಳ್ಬೋದು. ಹೇಳುದತ್ತಾಯ್ತಾ? ಆ ಕಾಳಭೈರವನನ್ನು ಎಲ್ಲೆಲ್ಲಿ ನೋಡಬೇಡಿ ಅಂತ ಹೇಳುದು ನಾನು. ಆ ಕಾಳಭೈರವನಿಗೆ ಯಾಕೆ ದಿಗಂಬರ ಸ್ಥಿತಿಯನ್ನು ಕೊಟ್ಟರು? ಭೈರವ ಪ್ರಾಣಿಗಳು ದಿಗಂಬರ ಸ್ಥಿತಿಯಲ್ಲಿ ಇರುವುದು, ಅದು ವಸ್ತ್ರ ಹಾಕುವುದಿಲ್ಲ ಅಲ್ವಾ? ಅದು ವಸ್ತ್ರ ಹಾಕುವುದಿಲ್ಲ ಅಲ್ಲ. ಆಗ ನಮ್ಮ ಋಷಿಮುನಿಗಳು ಎಷ್ಟು ಸೂಕ್ಷ್ಮ ಯೋಚನೆ ಮಾಡಿರ್ಬೋದು, ಎಷ್ಟು ಸತ್ಯವನ್ನು ಹೇಳಿರ್ಬೋದು ಮನುಷ್ಯನ ಸ್ಥಿತಿಯಲ್ಲಿ. ಆದ ಕಾರಣ ಕಾಳಭೈರವನಿಗೆ ವಸ್ತ್ರವಿಲ್ಲ, ಅವನು ದಿಗಂಬರ ಸ್ಥಿತಿಯಲ್ಲಿರುವ ಕಾಳಭೈರವ. ಆ ಕಾಳಭೈರವನ ತತ್ವವನ್ನು ಆ ಗೋರಿಗಳು ಪಾಲಿಸ್ತಾರೆ, ಈ ನಾಗಸಾಧುಗಳು ಪಾಲಿಸ್ತಾರೆ, ಇನ್ನು ಕೆಲವೆಲ್ಲ ಪಾಲಿಸ್ತಾ ಹೋಗ್ತಾರೆ. ಹೇಳೋದಾಯ್ತಾ? ಅದು ಯಾಕೆ? ಅವರು ಪ್ರಕೃತಿಯಲ್ಲಿ ಒಂದಾಗಿದ್ದಾರೆ, ಸತ್ಯಸ್ಥಿತಿಯಲ್ಲಿ. ನಿಜವಾಗಿ ಒಬ್ಬ ದಿಗಂಬರ ಸ್ಥಿತಿಯಲ್ಲಿ ಹೋಗ್ತಾನೆ ಅಂತ ಹೇಳಿದ್ರೆ ಅವನಿಗೆ ಪ್ರಪಂಚದ ಅರಿವಿಲ್ಲ. ಇನ್ನು ಅದು ಕೆಲವರು ಆ ಪಂಥದಿಂದ ಬಂದು, ಪರಂಪರೆಯಿಂದ ಬಂದು, ಅದನ್ನು ಪಾಲಿಸ್ತಾ ಬಂದು ಪ್ರಾಕ್ಟೀಸ್ ಆಗಿ ಹೋಗುದು. ಇಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತದೆ. ಇಲ್ಲಿ ಸರಿ ಯಾವುದು ತಪ್ಪು ಯಾವುದು ಗೊತ್ತಾಗುದಿಲ್ಲ. ಒಬ್ಬ ದಿಗಂಬರ ಸ್ಥಿತಿಯಲ್ಲಿ ಹೋಗ್ತಂತ ಅವನಿಗೆ ತನ್ನ ಅರಿವೇ ಇರಬಾರ್ದು. ಅವನಿಂದ ಮಾತ್ರ ಹೋಗ್ಲಿಕ್ಕೆ ಸಾಧ್ಯ. ಅವನ ಪ್ರಕೃತಿಯಲ್ಲಿ ಒಂದಾದ, ಆ ಕಾಲದಲ್ಲಿ ಒಂದಾದ, ಅವನೇ ಕಾಲವಾದ, ಅವನೇ ಸಮಯವಾದ. ಅವನಿಗೆ ಯಾವುದು ಸಮಯ? ಅವನೇ ಕಾಳಭೈರವ. ಆಯ್ತಾ? ಇದನ್ನು ನಾವು ಸ್ವಲ್ಪ ತಿಳಿಬೇಕು, ಸೂಕ್ಷ್ಮವನ್ನು. ಇದನ್ನು ನಾವು ತಿಳಿಯುವಾಗ ನಮಗೆ ಪ್ರತಿಯೊಂದು ವಿಚಾರವೂ ಅರ್ಥ ಆಗ್ತದೆ. ಪ್ರತಿಯೊಂದು ವಿಚಾರವೂ ನಮಗೆ ಅರ್ಥ ಆಗ್ತದೆ. ಜ್ಞಾನದ ಸ್ಥಿತಿಯಲ್ಲಿ ಹೋಗುವವರಿಗೆ, ಈ ಸತ್ಯದ ಮಾರ್ಗದಲ್ಲಿ ಹೋಗುವವರಿಗೆ, ಪ್ರತಿಯೊಂದು ರೂಪದ ಹಿಂದೆ ಒಂದು ಸತ್ಯ ಕಥೆ ಅಡಗಿದೆ ಅಂತ ಹೇಳುದು. ಅವರವರ ಜೀವನಕ್ಕೆ ಬೇಕಾದ ವಿಚಾರ ಅದರಲ್ಲಿ ಸಿಗ್ತದೆ ಅಂತ ಹೇಳುದು. ಅವರವರು ಪೂಜಿಸುವ ಇಷ್ಟ ದೇವರು, ಅವರಿಗೊಂದು ರಾಜನ ರೂಪ ಇರ್ತದೆ, ಇನ್ನೊಬ್ಬರಿಗೆ ದಿಗಂಬರ ರೂಪ ಇರ್ತದೆ, ಇನ್ನೊಬ್ಬರಿಗೆ ಘೋರ ರೂಪ ಇರ್ತದೆ, ಇನ್ನೊಬ್ಬರಿಗೆ ಶಾಂತ ರೂಪ ಇರ್ತದೆ. ಇದರ ಹಿಂದಿನ ಒಂದು ಸತ್ಯ ಕಥೆ ಇದೆ. ಈ ಸತ್ಯ ಕಥೆಯನ್ನು ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಪಡಬೇಕು. ಆ ಸತ್ಯ ಕಥೆ ಅವರವರಿಗೆ ಹೇಗೆ ಅರ್ಥ ಆಗ್ತದೆ ಹಾಗೆ ಪರಿವರ್ತನೆ ಆಗುತ್ತೆ. ಹೇಳೋದಾಯ್ತಾ? ನಿನಗೆ ಯಾವ ರೀತಿ ಬೇಕು ಅದೇ ರೀತಿ ಸಿಗುವುದು, ಅವನಿಗೆ ಯಾವ ರೀತಿ ಬೇಕು ಅದೇ ರೀತಿ ಸಿಗುವುದು, ಇವನಿಗೆ ಯಾವ ರೀತಿ ಬೇಕು ಅದೇ ರೀತಿ ಸಿಗುವುದು. ಯಾವ ರೀತಿ ನಾವು ರಿಸೀವ್ ಮಾಡಿದ್ದೇವೆ, ಒಂದು ವಿಚಾರವನ್ನು ನಾವು ಯಾವ ರೀತಿ ರಿಸೀವ್ ಮಾಡಿದ್ದೇವೆ ಅದರ ಮೇಲೆ ಎಲ್ಲ ಡಿಫೆಕ್ಟ್. ನಮ್ಮ ಕಣ್ಣ ಮುಂದೆ ಕಾಣುವವರನ್ನು ನಮಗೆ ಒಂದು ದ್ವೇಷಿಯಾಗಿ ಕಾಣಬಹುದು, ಒಂದು ಮಿತ್ರನಾಗಿ ಕಾಣಬಹುದು, ಅಲ್ಲ ಒಂದು ಬಂಧು ಬಳಗದಾಗೂ ಕಾಣಬಹುದು, ಅಲ್ಲ ಹೊಡ ಹುಟ್ಟಿದವರಾಗಿ ಕಾಣಬಹುದು, ಸಾವಿರ ರೀತಿಯಲ್ಲಿ ನಮಗೆ ಕಾಣಬಹುದು ಅಲ್ವಾ? ಸೊ ನಮ್ಮ ಕಣ್ಣಿಗೆ ಏನು ಕಾಣ್ತದೆ ಅದು ಇನ್ನೊಬ್ಬನ ಕಣ್ಣಿಗೆ ಕಾಣಲಿಕ್ಕೆ ಸಾಧ್ಯ ಇಲ್ಲ. ನಿನ್ನ ಅಂತರಾತ್ಮದಲ್ಲಿ ಉದಯ ಆಗುವ ವಿಚಾರ ನಿನ್ನ ಜೊತೆಗಿರುವ ನಿನ್ನ ಹೆಂಡತಿಗೂ ಗೊತ್ತಾಗುವುದಿಲ್ಲ, ನಿನ್ನ ಮಕ್ಕಳಿಗೂ ಗೊತ್ತಾಗುವುದಿಲ್ಲ, ಅದು ನಿನಗೆ ಮಾತ್ರ. ಹಾಗೆ ಅವರವರಿಗೆ ಎಷ್ಟೆಷ್ಟು ತಿಳಿದಿದೆ ಅಷ್ಟರ ಮಟ್ಟಿಗೆ ಸತ್ಯವನ್ನು ಎಲ್ಲರೂ ಅನುಭವಿಸ್ತಾ ಇದ್ದಾರೆ. ಆ ಸತ್ಯ ಇಲ್ಲದಲ್ಲಿ ಜೀವನವೇ ಇಲ್ಲ ಅಂತೇಳಿ. ಸತ್ಯ ಅಂದ್ರೆ ಏನು ಅಂತ ಕೇಳ್ತಾರಲ್ವಾ? ನಿನ್ನ ಜೀವನವೇ ಸತ್ಯ, ನೀನು ಅನುಭವಿಸುವುದೆಲ್ಲವೂ ಸತ್ಯ, ನಾಳೆ ಸಾಯ್ತಾನೆ ಎಂಬುದು ಸತ್ಯ, ಕೊನೆಗೆ ನೀನು ಇಲ್ಲಿ ಏನು ಇಲ್ಲ ಎಂಬುದು ಸತ್ಯ. ಇದು ಅರ್ಥ ಮಾಡಿಕೊಂಡ್ರೆ ಸಾಕಲ್ಲ. ಎಲ್ಲವೂ ನಮ್ಮನ್ನು ಮೀರಿ ಆಗುದಲ್ಲ. ನಮಗೆ ಎಷ್ಟೇ ಬುದ್ಧಿ ಇದ್ರೂ ಅದು ಆಗುದಿಲ್ಲ ಅಂತ ಹೇಳಿ. ಆಗ ಆತ್ಮ ಯಾವುದೊಟ್ಟಿಗೆ ಒಂದಾಗಿದೆ? ಆತ್ಮ ವಿಧಿಯೊಟ್ಟಿಗೆ ಒಂದಾಗಿದೆ.
ವಿಧಿಯನ್ನು ಯಾವುದು ಆಳ್ತಾ ಉಂಟು? ವಿಧಿಯನ್ನು ಸತ್ಯ ಆಳ್ತಾ ಉಂಟು. ಆದ ಕಾರಣ ಫೈನಲ್ ಹೋಗಿ ನಿಲ್ಲುವುದಲ್ಲಿ ಆತ್ಮ ಯಾವುದರ ಮಾತು ಕೇಳ್ತದೆ? ವಿಧಿಯ ಮಾತನ್ನು ಕೇಳ್ತದೆ. ಬೇರೆ ದಾರಿ ಇಲ್ಲ. ವಿಧಿ ದಾರಿ, ವಿಧಿ ಅಂದ್ರೆ ದಾರಿ. ಇದೇ ದಾರಿಯಲ್ಲಿ ಹೋಗ್ಬೇಕು. ಇದೇ ನಿನ್ನ ಜೀವನದ ದಾರಿ. ಸಂಸಾರ, ಬಿಸ್ನೆಸ್, 2 ಹೆಂಡತಿ, ಅರ್ಥಾಯ್ತಾ? ಒಂದು ಹೆಂಡತಿ, ಒಂದು ಅಫೇರ್, ಇನ್ನು ಮದುವೆ ಇಲ್ಲ, ಕೇವಲ ಒಂದು ಹೆಣ್ಣು ಮಕ್ಕಳೊಟ್ಟಿಗೆ ಯಾವುದೋ ರೀತಿಯಲ್ಲಿ, ಇನ್ನೊಂದು ಯಾವುದು ಬೇಡ, ಹೆಣ್ಣು ಹೊನ್ನು ಮಣ್ಣು ಯಾವುದು ಬೇಡ. ಇದೆಲ್ಲ ವಿಧಿ. ಇದೇ ಡೈರೆಕ್ಷನ್ ಪ್ರಕಾರ ಈ ಆತ್ಮ ಹೋಗುದು. ಆ ವಿಧಿ ಹೇಗೆ ಸೃಷ್ಟಿಯಾಯಿತು? ಆ ವಿಧಿ ಸತ್ಯದಿಂದ ಸೃಷ್ಟಿಯಾಯಿತು. ಆಗ ಪ್ರತಿಯೊಂದು ವಿಚಾರ ನಡೆಯುವುದು ಸತ್ಯವೇ. ಫೈನಲ್ ಆಗಿ ನೋಡ್ಲಿಕ್ಕೆ ಹೋಗುದು. ಇಲ್ಲಿ ಮನುಷ್ಯ ಹೇಳ್ಬೋದು ಅದು ಸರಿ, ಇದು ತಪ್ಪು, ಅದು ಒಳ್ಳೇದು, ಇದು ಕೆಟ್ಟದ್ದು ಅಂತ ಹೇಳಿ. ಇಲ್ಲಿ ಏನು ಆಗಬೇಕು ಅದೇ ಆಗುವುದು ಎಂಬ ಈ ಸತ್ಯವನ್ನು ತಿಳಿದ ಒಂದು ಶ್ರೇಷ್ಠ ಜೀವರಾಶಿ ಅಂತ ಹೇಳಿದ್ರೆ ಅದು ಭೈರವ, ಕಾಲ ಭೈರವ. ಇಲ್ಲಿ ಏನು ಆಗ್ಬೇಕು ಅದೇ ಆಗ್ತಾ ಇರೋದು. ಅದಕ್ಕೆ ಚೆನ್ನಾಗಿ ಗೊತ್ತಿರ್ತದೆ, ಮನೆ ಯಜಮಾನ ಇಷ್ಟು ದಿನದಲ್ಲಿ ಸಾಯ್ತಾನೆ ಅಂತೇಳಿ. ಅದಕ್ಕೆ ಮೆಸೇಜ್ ಬಂದ ಕೂಡಲೇ ಅದು ಸ್ವಲ್ಪ ಊಟ ಕಮ್ಮಿ ಮಾಡ್ತದೆ, ಅದರ ಒಂದು ಆಟ, ಅದೊಂದು ಆಕ್ಟಿವಿಟಿ ಎಲ್ಲ ಸ್ವಲ್ಪ ಕಮ್ಮಿ ಮಾಡ್ತದೆ. ಅದು ಹೀಗೆ ಪರಿಚಯ ಮಾಡಿ ಕೊಡ್ತದೆ. ಆಗ ನಮಗೆ ಅರ್ಥ ಆಗಬೇಕು, ಏನೋ ಒಂದು ಸಂದೇಶ ಕೊಡ್ತಾ ಉಂಟು, ಏನೋ ಒಂದು ಸಂದೇಶ ಕೊಡ್ತಾ ಉಂಟು ಅಂತೇಳಿ. ಮನೇಲಿ ಏನಾದ್ರೂ ಒಂದು ಆಗುವ ಮುಂಚೆ ಅದು ಯಾವ್ದಾವುದೋ ರೀತಿಯಲ್ಲಿ ವರ್ತನೆ ಮಾಡ್ತದೆ. ಏನೋ ಒಂದು ನೆಗೆಟಿವ್ ಬರ್ತದೆ ಅಂತ ಹೇಳುವಾಗ ಅದು ನಾವು ಅರ್ಥ ಮಾಡಿಕೊಳ್ಳುದಿಲ್ಲ. ಇದೆಲ್ಲ ನಮ್ಮನ್ನೊಂದು ಎಂತ ಹೇಳುದು, ಹೀಗೆ ಆಗ್ತಾ ಉಂಟು, ಇದರಿಂದ ಯಾವುದೋ ಒಂದು ರೀತಿಯಲ್ಲಿ ಸ್ವಲ್ಪ ಹುಷಾರಾಗಿರಿ. ಇನ್ನು ಕೆಲವು ಕಡೆ ಹೋಗ್ಲಿಕ್ಕೆ ಬಿಡುವುದಿಲ್ಲ, ಹೋಗ್ಬೇಡ ಅಂತ ಹೇಳ್ತದೆ ಅದು. ಸೊ ಅದಕ್ಕೆ ಯಾವ ರೀತಿ ವ್ಯಕ್ತಪಡಿಸ್ಬೇಕು ಗೊತ್ತಾಗುದಿಲ್ಲ. ಸೊ ನಾವು ತಿಳಿಬೇಕದನ್ನು. ಎಷ್ಟು ನಮಗೆ ಅದು, ನೀವು ಸತ್ಯದಿಂದ ಅದ ಹತ್ರ ಬೆರೆಯುವಾಗ, ಸತ್ಯದಿಂದ ನೀವು ಅದ ಹತ್ರ ಹೋಗುವಾಗ ಅದು ನಿಮ್ಮನ್ನು ಯಾವ್ಯಾವ ರೀತಿಯಲ್ಲೆಲ್ಲ ಕಾಪಾಡ್ತದೆ ಅಂತ ಹೇಳುದು ಈ ಭೈರವ ಎಂಬುದು. ಇದು ಸಾಧನೆ ಮಾಡುವವರಿಗೂ ಒಳ್ಳೇದು ಅಂತ ಹೇಳುದು. ಅನೇಕ ಜನ ಸಿದ್ಧರು, ಅನೇಕ ಜನ ಜ್ಞಾನಿಗಳೆಲ್ಲ ಭೈರವನನ್ನು ಸಾಕ್ತಾ ಇದ್ರು. ಯಾಕೆ ಗೊತ್ತಾ? ಅವರ ಹತ್ತಿರ ಏನಾದ್ರು ನೆಗೆಟಿವ್ ಬಂದ್ರೆ, ಅವರ ಸುತ್ತಮುತ್ತಲು ಏನಾದ್ರು ಆದ್ರೆ ಅದರ ಮೂಲಕ ತಿಳಿತಾ ಇದ್ರು. ಅದು ಹೇಳ್ತದೆ, ಈ ಕಡೆ ಹೋಗುದು ಬೇಡ, ಇಲ್ಲಿ ಇದಾಗಿದೆ, ಆ ಕಡೆ ಹೋಗುದು ಬೇಡ, ಇದಾಗಿದೆ, ಹೋಗ್ಲಿಕ್ಕೆ ಬಿಡುವುದಿಲ್ಲ. ಇದೆಲ್ಲ ಹಿರಿಯರು ತಿಳಿದಂತ ಸತ್ಯ. ನಮಗೆ ಬರುವ ವಿಚಾರವನ್ನು ನಾವು ಯಾವ ರೀತಿ ಎಲ್ಲ ತಿಳ್ಕೊಳ್ಬಹುದು ಅಂತ ಹೇಳಿ. ಇಷ್ಟು ಈ ಸತ್ಯವನ್ನು ಹೇಳಲಿಕ್ಕೆ ಬೇಕಾಗಿ ಅಷ್ಟು ಕಥೆಯನ್ನು ಹೇಳಬೇಕಾಗಿ ಬಂತು ಅಂತ ಹೇಳಿ. ಶಿವ, ಭೈರವ, ತಪಸ್ಸು, ವರ, ಪೂಜೆ, ವೇದ, ಮಂತ್ರ ಎಲ್ಲ ಹೇಳ್ಬೇಕಾಗಿ ಬಂತು. ರಿಯಾಲಿಟಿ ಅದು ಬರ್ತಾ 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 ಅದು ರಿಯಾಲಿಟಿ ಏನಂತೇಳಿ ಗೊತ್ತಾಗು. ಹೇಳ್ದಾಯ್ತಾ? ಶುಭವಾಗಲಿ. ತಿರುಚಿಟ್ರಂಬಲಂ. ಗುರುವೇ ಶರಣಂ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ.